ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪ್ರಿಮಿಟಿವ್ಸ್ ಡೇಟಾ ಟೈಪ್ ಬಗ್ಗೆ ನೋಡಿದ್ವಿ. ಪ್ರಿಮಿಟಿವ್ಸ್ ಡೇಟಾ ಟೈಪ್ ಅಲ್ಲಿ ನಂಬರ್, ಸ್ಟ್ರಿಂಗ್, ಬೂಲಿಯನ್, ನಲ್, ಅನ್ಡಿಫೈನ್ಡ್ ಬಗ್ಗೆ ನೋಡಿದ್ವಿ. ಅದೇ ರೀತಿ ರೆಫರೆನ್ಸ್ ಟೈಪ್ ಅಲ್ಲಿ ಫಂಕ್ಷನ್, ಆಬ್ಜೆಕ್ಟ್ ಮತ್ತೆ ಅರೇಯನ್ನ ನೋಡಬಹುದು. ಮೊದಲಿಗೆ ನಾವು ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಫಂಕ್ಷನ್ ಇಸ್ ಅ ಬ್ಲಾಕ್ ಆಫ್ ಕೋಡ್ ದಟ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಫಂಕ್ಷನ್ ಅನ್ನ ನಾವು ಕೋಡ್ ಅನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಬ್ಲಾಕ್ ಆಫ್ ಕೋಡ್ ಅಥವಾ ಒಂದು ಲಾಜಿಕ್ ಮತ್ತೆ ರಿಪೀಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಒಂದೇ ಕೋಡನ್ನ ಮತ್ತೆ ರಿಪೀಟ್ ಮಾಡೋದು ಇಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ಒಂದು ವೇಳೆ ಆ ರಿಪೀಟ್ ಆಗಿರುವಂತ ಬ್ಲಾಕ್ ಆಫ್ ಕೋಡ್ ಅಥವಾ ಆ ಲಾಜಿಕ್ ಅಲ್ಲಿ ಏನಾದರೂ ಮಾಡಿಫೈ ಮಾಡಬೇಕು ಅಂತ ತಿಳ್ಕೊಳ್ಳಿ. ನಾವು ಆ ಕೋಡ್ ಎಲ್ಲೆಲ್ಲಿ ರಿಪೀಟ್ ಆಗಿದೆಯೋ ಆ ಎಲ್ಲ ಕಡೆ ನಾವು ಆ ಮಾಡಿಫೈನ ಮಾಡಬೇಕಾಗುತ್ತೆ. ಸೊ ನಾವು ಆವಾಗ ಆ ಬ್ಲಾಕ್ ಆಫ್ ಕೋಡ್ ಅಥವಾ ಒಂದು ಲಾಜಿಕ್ ಅನ್ನ ಸಪರೇಟ್ ಒಂದು ಫಂಕ್ಷನ್ಗೆ ಮೂವ್ ಮಾಡ್ತೀವಿ. ಮತ್ತೆ ಆ ಫಂಕ್ಷನ್ ಅನ್ನು ಎಷ್ಟು ಸಾರಿ ಬೇಕಾದರೂ ನಾವು ಅದನ್ನ ಯೂಸ್ ಮಾಡ್ಬೋದು. ನಮಗೆ ಆ ಫಂಕ್ಷನ್ ಅಲ್ಲಿ ಮೂವ್ ಮಾಡಿರುವಂತ ಲಾಜಿಕ್ ಅನ್ನ ಏನಾದರೂ ಮಾಡಿಫೈ ಮಾಡಬೇಕು ಅನ್ನೋಂಥ ಸಿಚುವೇಶನ್ ಬಂದರೆ ನಾವು ಫಂಕ್ಷನ್ ಇರುವಂಥ ಲಾಜಿಕ್ ಅನ್ನು ಮಾತ್ರ ಮಾಡಿಫೈ ಮಾಡಿದರೆ ಸಾಕು. ಫಂಕ್ಷನ್ ಅನ್ನು ಯೂಸ್ ಮಾಡುವಂಥ ಒಂದು ಮೇನ್ ಅಡ್ವಾಂಟೇಜ್ ಅಂದರೆ ರಿಯೂಸಬಿಲಿಟಿ ಆಫ್ ಕೋಡ್. ಇವಾಗ ನಾವು ಫಂಕ್ಷನ್ ಅನ್ನು ಹೇಗೆ ಡಿಫೈನ್ ಮಾಡೋದು ಅಂತ ನೋಡೋಣ. ನಾವು ಎರಡು ರೀತಿಯಲ್ಲಿ ಫಂಕ್ಷನ್ ಅನ್ನು ಡಿಫೈನ್ ಮಾಡ್ಬೋದು. ಒಂದು ಫಂಕ್ಷನ್ ಡಿಕ್ಲರೇಷನ್, ಇನ್ನೊಂದು ಫಂಕ್ಷನ್ ಎಕ್ಸ್ಪ್ರೆಷನ್. ನಾವು ಫಂಕ್ಷನ್ ಅನ್ನು ಯೂಸ್ ಮಾಡೋದಕ್ಕೆ ಫಂಕ್ಷನ್ ಅನ್ನುವಂಥ ಕೀವರ್ಡ್ ಅನ್ನು ಯೂಸ್ ಮಾಡ್ತೀವಿ. ಅದರ ನಂತರ ಫಂಕ್ಷನ್ ನೇಮ್, ಗ್ರೀಟ್ ಅನ್ನುವಂಥದ್ದು ಒಂದು ಫಂಕ್ಷನ್ ನೇಮ್. ಫಂಕ್ಷನ್ ನೇಮ್ ನಾವು ಏನು ಬೇಕಾದರೂ ಕೊಡ್ಬೋದು, ಬಟ್ ಇಟ್ ಶುಡ್ ಬಿ ಮೀನಿಂಗ್ಫುಲ್ ನೇಮ್. ಇದಾದಮೇಲೆ ಪ್ಯಾರಂಥೆಸಿಸ್. ಫಂಕ್ಷನ್ ಡಿಕ್ಲರೇಷನ್ ಅಲ್ಲಿ ಫಂಕ್ಷನ್ ನೇಮ್ ಆದಮೇಲೆ ಪ್ಯಾರಂಥೆಸಿಸ್ ಅನ್ನು ಆ್ಯಡ್ ಮಾಡ್ತೀವಿ. ಬಟ್ ಫಂಕ್ಷನ್ ಎಕ್ಸ್ಪ್ರೆಷನ್ ಅಲ್ಲಿ ಫಂಕ್ಷನ್ ಕೀವರ್ಡ್ ಆದ ತಕ್ಷಣ ಪ್ಯಾರಂಥೆಸಿಸ್ ಅನ್ನು ಆ್ಯಡ್ ಮಾಡ್ತೀವಿ. ಇದಾದಮೇಲೆ ನಾವು ರಿಟರ್ನ್ ಟೈಪ್ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ರಿಟರ್ನ್ ಟೈಪ್ ಅಲ್ಲಿ ನಾವು ಪ್ರಿಮಿಟಿವ್ ಟೈಪ್ ಅಥವಾ ರೆಫರೆನ್ಸ್ ಟೈಪ್ ಅಲ್ಲಿ ಯಾವುದಾದ್ರೂ ಕೊಡ್ಬೋದು. ರಿಟರ್ನ್ ಟೈಪ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನಾವು ಏನಾದರೂ ಒಂದು ಲಾಜಿಕ್ ಬರೆದಿರ್ತೀವಿ, ಆಫ್ಟರ್ ಕ್ಯಾಲ್ಕುಲೇಷನ್ ಏನಾದರೂ ಒಂದು ರಿಟರ್ನ್ ಮಾಡ್ತಿರ್ತೀವಿ, ಆ ರಿಟರ್ನ್ ಮಾಡುವಂಥ ವ್ಯಾಲ್ಯೂವಿನ ಟೈಪ್ ಏನಿರುತ್ತೆ ಅಂತ ಇದು ಇಂಡಿಕೇಟ್ ಮಾಡುತ್ತೆ. ಇದಾದ್ಮೇಲೆ ನಾವು ಈ 2 ಕರ್ಲಿ ಬ್ರೇಸ್ ಒಳಗಡೆ ನಾವು ನಮ್ಮ ಕೋಡನ್ನು ಬರಿತೀವಿ. ಇದಷ್ಟೇ ಅಲ್ಲದೆ ನಾವು ES6 ಅಲ್ಲಿ ಆ್ಯಡ್ ಆಗಿರುವಂಥ ನ್ಯೂ ಫ್ಯೂಚರ್ ಅಂದರೆ ಏರೋ ಫಂಕ್ಷನ್ಸ್ ಕೂಡ ಯೂಸ್ ಮಾಡ್ಬೋದು. ನಾವು ಇವಾಗ ಫಂಕ್ಷನ್ ಅನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡೋಣ. ನಾನು ಇವಾಗ ಫ್ಯಾಕ್ಟೋರಿಯಲ್ನ ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಕೋಡನ್ನು ಬರೆದಿದ್ದೀನಿ. ಈ ಕೋಡು ಫ್ಯಾಕ್ಟೋರಿಯಲ್ ಆಫ್ 5 ಅನ್ನು ಡಿಸ್ಪ್ಲೇ ಮಾಡುತ್ತೆ. ನಾನು ಇವಾಗ ಈ ಕೋಡನ್ನು ಕಂಪೈಲ್ ಮಾಡ್ತೀನಿ. TSC node dot test. ನೀವು ನೋಡ್ತಾ ಇರಬಹುದು ಫ್ಯಾಕ್ಟೋರಿಯಲ್ ಆಫ್ 5 ಅಂದರೆ 120 ಡಿಸ್ಪ್ಲೇ ಆಗ್ತಾ ಇದೆ. ಇವಾಗ ನಾನು ಈ ಕೋಡನ್ನು ಒಂದು ಫಂಕ್ಷನ್ಗೆ ಮೂವ್ ಮಾಡ್ತೀನಿ. ನಾನೊಂದು ಫಂಕ್ಷನ್ ಅನ್ನು ಡಿಫೈನ್ ಮಾಡ್ತೀನಿ. ಫಂಕ್ಷನ್ ಫ್ಯಾಕ್ಟೋರಿಯಲ್ ಪ್ಯಾರಂಥೆಸಿಸ್ ಕರ್ಲಿ ಬ್ರೇಸ್. ನಾನು ಇವಾಗ ಆ ಕೋಡನ್ನು ಈ ಫ್ಯಾಕ್ಟೋರಿಯಲ್ ಅನ್ನುವಂಥ ಒಂದು ಫಂಕ್ಷನ್ ಅಲ್ಲಿ ಮೂವ್ ಮಾಡಿದ್ದೀನಿ. ಈ ಫಂಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾನು ಈ ಫಂಕ್ಷನ್ ಅನ್ನು ಕಾಲ್ ಮಾಡಬೇಕಾಗುತ್ತೆ. ನಾವು ಈ ಫಂಕ್ಷನ್ ಅನ್ನು ಹೇಗೆ ಕಾಲ್ ಮಾಡೋದು ಅಂತಂದ್ರೆ ಫಂಕ್ಷನ್ ನೇಮ್ ಪ್ಯಾರಂಥೆಸಿಸ್ ಕೊಟ್ಟರೆ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೇವ್. ಮತ್ತೆ ನಾನು ಈ ಕೋಡನ್ನು ಕಂಪೈಲ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಈ ಕೋಡ್ ಎಕ್ಸಿಕ್ಯೂಟ್ ಆಗಿದೆ. ನಾವು ಈ ಫ್ಯಾಕ್ಟೋರಿಯಲ್ ಫಂಕ್ಷನ್ ಅನ್ನು ಎಷ್ಟು ಸಾರಿ ಬೇಕಾದರೂ ಕಾಲ್ ಮಾಡ್ಬೋದು. ನಾನು ಇವಾಗ ಈ ಫ್ಯಾಕ್ಟೋರಿಯಲ್ ಫಂಕ್ಷನ್ ಮೂರು ಬಾರಿ ಕಾಲ್ ಮಾಡಿದ್ದೀನಿ. ಇವಾಗ ನಾನು ಈ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ಯಾಕ್ಟೋರಿಯಲ್ ಆಫ್ 5 ಅಂದ್ರೆ 120 3 ಬಾರಿ ಡಿಸ್ಪ್ಲೇ ಆಗ್ತಾ ಇದೆ. ಇದರರ್ಥ ಈ ಫ್ಯಾಕ್ಟೋರಿಯಲ್ ಫಂಕ್ಷನ್ ಅನ್ನ 3 ಬಾರಿ ಕಾಲ್ ಮಾಡಿರೋದ್ರಿಂದ ಈ ಬ್ಲಾಕ್ ಆಫ್ ಕೋಡ್ 3 ಬಾರಿ ಎಕ್ಸಿಕ್ಯೂಟ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎವ್ರಿ ಟೈಮ್ ನಾವು ಈ ಫ್ಯಾಕ್ಟೋರಿಯಲ್ ಫಂಕ್ಷನ್ ಅನ್ನ ಕಾಲ್ ಮಾಡಿದಾಗ ಫ್ಯಾಕ್ಟೋರಿಯಲ್ ಆಫ್ 5 ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಫಂಕ್ಷನ್ ಅನ್ನ ಮತ್ತಷ್ಟು ಡೈನಮಿಕ್ ಮಾಡೋದಕ್ಕೆ ನಾವು ಪ್ಯಾರಾಮೀಟರ್ನ ಯೂಸ್ ಮಾಡ್ತೀವಿ. ಇಟ್ ಇಸ್ ನಮ್ ಆಫ್ ಟೈಪ್ ನಂಬರ್. ಮತ್ತೆ ಈ ವೇರಿಯೇಬಲ್ ಅನ್ನ ಅಥವಾ ಪ್ಯಾರಾಮೀಟರ್ ಅನ್ನ ನಾವು ಈ ಫಾರ್ ಲೂಪ್ ಗೆ ಯೂಸ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರಬಹುದು ಕಂಪೈಲೇಷನ್ ಎರರ್ ಕೊಡ್ತಾ ಇದೆ. ಎಕ್ಸ್ಪೆಕ್ಟೆಡ್ 1 ಆರ್ಗ್ಯುಮೆಂಟ್ಸ್ ಬಟ್ ಗಾಟ್ 0. ಇದರರ್ಥ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ನಾವು ಪ್ಯಾರಾಮೀಟರ್ಸ್ ಅನ್ನು ಆ್ಯಡ್ ಮಾಡಿದ್ರೆ ಆ ಫಂಕ್ಷನ್ ಅನ್ನು ಕಾಲ್ ಮಾಡುವಾಗ ಫಂಕ್ಷನ್ ಪ್ಯಾರಾಮೀಟರ್ಗೆ ಹೊಂದುವಂತೆ ನಾವು ಆರ್ಗ್ಯುಮೆಂಟ್ಸ್ ಅಥವಾ ಇನ್ಪುಟ್ ವ್ಯಾಲ್ಯೂವನ್ನು ಪಾಸ್ ಮಾಡಬೇಕಾಗುತ್ತೆ. ನಾನು ಇವಾಗ ಫಂಕ್ಷನ್ಗೆ ಡಿಫ್ರೆಂಟ್ ಇನ್ಪುಟ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ಯಾಕ್ಟೋರಿಯಲ್ ಅನ್ನುವಂಥ ಫಂಕ್ಷನ್ ನಾನು ಇಲ್ಲಿ 3 ಬಾರಿ ಕಾಲ್ ಮಾಡಿದ್ದೀನಿ. ಈ 3 ಫಂಕ್ಷನ್ಸ್ ಕಾಲ್ಗೆ ಡಿಫ್ರೆಂಟ್ ಆರ್ಗ್ಯುಮೆಂಟ್ ಅಥವಾ ವ್ಯಾಲ್ಯೂವನ್ನು ಪಾಸ್ ಮಾಡಿದ್ದೀನಿ. ಇವಾಗ ಈ ಕೋಡನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೀವು ಇಲ್ಲಿ ನೋಡ್ತಾ ಇರಬಹುದು ಫ್ಯಾಕ್ಟೋರಿಯಲ್ ಆಫ್ 1, ಫ್ಯಾಕ್ಟೋರಿಯಲ್ ಆಫ್ 2, ಫ್ಯಾಕ್ಟೋರಿಯಲ್ ಆಫ್ 3. ನಾವು ಫಂಕ್ಷನ್ಗೆ ಮಲ್ಟಿಪಲ್ ಪ್ಯಾರಾಮೀಟರ್ ಕೂಡ ಪಾಸ್ ಮಾಡಬಹುದು. ನಾನು ಇವಾಗ ಈ ಫಂಕ್ಷನ್ಗೆ ಒಂದು ಸ್ಟ್ರಿಂಗ್ ಅನ್ನು ಪಾಸ್ ಮಾಡ್ತೀನಿ.
ಆಫ್ ಟೈಪ್ ಸ್ಟ್ರಿಂಗ್. ಮತ್ತೆ ನಾನು ಈ ಮೆಸೇಜ್ ಅನ್ನುವಂಥ ವೇರಿಯೇಬಲ್ ಅನ್ನು ಕನ್ಸೋಲ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಂಪೈಲೇಷನ್ ಎರರ್ ಕೊಡ್ತಾ ಇದೆ. ಎಕ್ಸ್ಪೆಕ್ಟೆಡ್ 2 ಆರ್ಗ್ಯುಮೆಂಟ್ಸ್ ಬಟ್ ಗಾಟ್ 1. ಅಂದ್ರೆ ನಾವು ಫ್ಯಾಕ್ಟೋರಿಯಲ್ ಅನ್ನುವಂಥ ಫಂಕ್ಷನ್ಗೆ ಒಂದೇ ಒಂದು ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡ್ತಾ ಇದೀವಿ, ಬಟ್ ನಂಬರ್ ಆಫ್ ಪ್ಯಾರಾಮೀಟರ್ಸ್ ನೋಡಿದ್ರೆ 2 ಇದೆ. ಸೊ ನಾನು ಇವಾಗ ಈ ಫಂಕ್ಷನ್ ಅಲ್ಲಿ ಇನ್ನೊಂದು ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡ್ತೀನಿ. ನಾವು ಪ್ಯಾರಾಮೀಟರ್ನ ಯಾವ ಆರ್ಡರಲ್ಲಿ ಪಾಸ್ ಮಾಡಿರ್ತೀವೋ ಅದೇ ಆರ್ಡರಲ್ಲಿ ನಾವು ಆರ್ಗ್ಯುಮೆಂಟ್ ಅಥವಾ ಇನ್ಪುಟ್ ವ್ಯಾಲ್ಯೂವನ್ನು ಪಾಸ್ ಮಾಡಬೇಕಾಗುತ್ತೆ. ಇವಾಗ ಈ ಕೋಡನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೀವು ನೋಡ್ತಾ ಇರಬಹುದು ನಾನು ಪಾಸ್ ಮಾಡಿದಂಥ ಎರಡನೇ ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಮತ್ತೆ ಇದು ಫ್ಯಾಕ್ಟೋರಿಯಲ್ ಆಫ್ 3. ಇದಷ್ಟೇ ಅಲ್ಲದೆ ನಾವು ಫಂಕ್ಷನ್ ಅಲ್ಲಿ ಏನಾದರೂ ಒಂದು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ, ಆ ವ್ಯಾಲ್ಯೂವನ್ನ ನಾವು ರಿಟರ್ನ್ ಕೂಡ ಮಾಡಬಹುದು. ನಾನು ಇವಾಗ 2 ನಂಬರ್ಸ್ ಅನ್ನ ಆಡ್ ಮಾಡೋದಕ್ಕೆ ಒಂದು ಸಿಂಪಲ್ ಫಂಕ್ಷನ್ ಅನ್ನು ಬರಿತೀನಿ. ಇವಾಗ ನಾನು 2 ಪ್ಯಾರಾಮೀಟರ್ ಅನ್ನು ಪಾಸ್ ಮಾಡ್ತೀನಿ. ಟೈಪ್ ನಂಬರ್ ಬಿ ಆಫ್ ಟೈಪ್ ನಂಬರ್. ಇವಾಗ ನಾನು ಈ ಫಂಕ್ಷನ್ ಮೇಲೆ ಹೋರ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಫಂಕ್ಷನಿನ ರಿಟರ್ನ್ ಟೈಪ್ ವೈಡ್ ಆಗಿದೆ. ಯಾಕಂದ್ರೆ ನಾನು ಈ ಫಂಕ್ಷನ್ ಅಲ್ಲಿ ಏನು ರಿಟರ್ನ್ ಮಾಡ್ತಾ ಇಲ್ಲ. ಸೊ ನಾವು ಏನು ರಿಟರ್ನ್ ಮಾಡ್ತಾ ಇಲ್ಲ ಅಂದ್ರೆ ಬೈ ಡಿಫಾಲ್ಟ್ ಫಂಕ್ಷನಿನ ರಿಟರ್ನ್ ಟೈಪ್ ವೈಡ್ ಆಗಿರುತ್ತೆ. ಇವಾಗ ನಾನು 2 ವ್ಯಾಲ್ಯೂವನ್ನ ಆಡ್ ಮಾಡಿ ಆ ವ್ಯಾಲ್ಯೂನ ರಿಟರ್ನ್ ಮಾಡ್ತೀನಿ. ನಾನು ರಿಟರ್ನ್ ಮಾಡೋದಕ್ಕೆ ನಾನು ರಿಟರ್ನ್ ಕೀವರ್ಡ್ ಅನ್ನು ಯೂಸ್ ಮಾಡ್ತೀನಿ. ರಿಟರ್ನ್ ಎ ಬಿ ಸೇವ್. ನಾನು ಇವಾಗ ಮತ್ತೆ ಈ ಫಂಕ್ಷನ್ ಮೇಲೆ ಹೋರ್ ಮಾಡ್ತೀನಿ. ನೀವು ನೋಡ್ತಾ ಇರಬಹುದು ರಿಟರ್ನ್ ಟೈಪ್ ನಂಬರ್ ಆಗಿದೆ. ನಾವು ರಿಟರ್ನ್ ಟೈಪ್ ಅನ್ನ ಎಕ್ಸ್ಪ್ಲಿಸಿಟ್ಲಿ ಆದರೂ ಆಡ್ ಮಾಡಬಹುದು. ಇವಾಗ ಈ ಫಂಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಇವಾಗ ನಾವು ಈ ಫಂಕ್ಷನ್ಗೆ 2 ಆರ್ಗ್ಯುಮೆಂಟ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. 6 ಸೇವ್ ಮಾಡ್ತೀನಿ. ಇವಾಗ ಇದನ್ನು ಕಂಪೈಲ್ ಮಾಡಿ ರನ್ ಮಾಡಿ ನೋಡೋಣ. ನೀವು ನೋಡ್ತಾ ಇರಬಹುದು ಇಲ್ಲಿ ಏನು ಪ್ರಿಂಟ್ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಈ ವ್ಯಾಲ್ಯೂವನ್ನ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಫಂಕ್ಷನ್ ಇಂದ ಏನಾದರೂ ಒಂದು ರಿಟರ್ನ್ ಆಗಿದ್ರೆ ಆ ವ್ಯಾಲ್ಯೂವನ್ನ ಹೋಲ್ಡ್ ಮಾಡಲಿಕ್ಕೆ ನಾವು ಒಂದು ವೇರಿಯೇಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಇವಾಗ ನಾನು ಈ ವೇರಿಯೇಬಲ್ ಅನ್ನ ಕನ್ಸೋಲ್ ಮಾಡಿ ತೋರಿಸ್ತೀನಿ. ಮತ್ತೆ ಕಂಪೈಲ್ ಮಾಡಿ ರನ್ ಮಾಡಿ ನೋಡೋಣ. ನೀವು ನೋಡ್ತಾ ಇರಬಹುದು 5 + 6 ಅಂದ್ರೆ 11 ಇಲ್ಲಿ ಪ್ರಿಂಟ್ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ನಾವು ಫಂಕ್ಷನ್ ಅನ್ನು ಹೇಗೆ ಡಿಫೈನ್ ಮಾಡೋದು ಮತ್ತು ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾನು ಆಬ್ಜೆಕ್ಟ್ಸ್ ಬಗ್ಗೆ ತಿಳಿಸಿಕೊಡ್ತೀನಿ. ಥ್ಯಾಂಕ್ ಯು.